ಅದಕ್ಕೆ ನಮ್ಮದು ಕರುನಾಡು ನಾಟಿ ಪಲಾವ್ ಬ್ರಾಂಚ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರಾದರೂ ಇನ್ವೆಸ್ಟರ್ ಇದ್ದರೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. unboxkarnataka@gmail.com. ರೂಪಾಯಿ 100 ರೂಪಾಯಿ ಬಿಟ್ಟರೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಕಿಲೋಮೀಟರ್ ಗಂಟೆ. 2 ಬಿಲ್ಡಿಂಗು. ಸೊ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮೂವಿ ಶೂಟ್ ಆಗಿದ್ದು ಜಾಗ. ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಮಗೆ ಎಲ್ಲ ಇಷ್ಟ ಆಗುತ್ತೆ ಪರ್ಚೇಸ್ ಮಾಡೋಕೆ ನಾವು ಮಾಡೋಕ್ಕಾಗುತ್ತಾ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಸೆಕೆಂಡ್ ಪಾರ್ಟು ಅಬುಧಾಬಿದು. ಈಗ ಮತ್ತೆ ಕಾರಲ್ಲಿದ್ದೀವಿ. ಇಲ್ಲಿಂದ ಮಾಸ್ಕ್ದು ಆಯಿತು ವೀಡಿಯೋ. ಈಗ ನೆಕ್ಸ್ಟ್ ಜಾಗ ಬಂದ್ಬಿಟ್ಟು ಎಮಿರೇಟ್ಸು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಅಲ್ಲಿ ಯಾವ ಥರ ಇದೆ ಏನು ಅಂತ ನೋಡುವ. ಅಲ್ಲಿ ಬಿಡ್ತಾರ ಇವ್ರನ್ನ ಗೊತ್ತಿಲ್ಲ. ನಾವು ಅಬುಧಾಬಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ಬರೀ ದುಬೈ ಇದ್ದಿದ್ದು. ಎಲ್ಲ ಇವ್ರಿಗೋಸ್ಕರನೇ ಮಾಡಿದ್ದು. ಅಬುಧಾಬಿಗೆ ಹೋಗ್ಬೇಕು, ಅಲ್ಲೆಲ್ಲ ನೋಡಬೇಕು, ಗ್ಯಾಸ್ ಐಲ್ಯಾಂಡ್ ಅವೆಲ್ಲ ಇದ್ರೆ ನಾವು ಆ ಥರ ಬಟ್ಟೆ ತೊಗೊಂಡು ಹೋಗ್ಬೋದು, ಹಾಕೊಂಡು ಹೋಗ್ಬೋದು. ಹೋಗೋಕ್ಕೆ ಆಗಲ್ಲ ಅನ್ನೋ ಥರ ನೀವು ಪ್ರಿಟೆಂಡ್ ಮಾಡಬೇಡಿ. ಅಲ್ಲಿ ವಿಡಿಯೋದಲ್ಲಿ ಹಾಕೊಂಡು ಹೋಗ್ಬೋದು, ನಾವು ತೊಗೊಬೋದು. ಅಲ್ಲೆಲ್ಲ ಮಾಡ್ತಾ ಇರ್ಲಿಲ್ವಾ? ಅದೇ ಹೇಳಿದ್ದು. ನಾವು ತೊಗೊಳ್ಲಿಲ್ಲ. ಐ ಆಮ್ ನಾಟ್ ರಿಗ್ರೆಟಿಂಗ್ ಫಾರ್ ಇಟ್. ಇಟ್ಸ್ ಓಕೆ. 2,000 ರೂಪಾಯಿ ಆಗುತ್ತೆ ಬಟ್ಟೆಗೆ ಅಂತ. 2,000 ರೂಪಾಯಿ ಬಟ್ಟೆಗೆ ಅಂತಲ್ಲ. ಐ ಡಿಂಟ್ ವಾಂಟ್ ಟು ಡೂ ಇಟ್ ಅಷ್ಟೇ. ಸೊ ಅದಕ್ಕೆ ಇವಾಗ ಅಲ್ಲೇನಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ ಸಿಚುವೇಶನ್ ಗೊತ್ತಾಗುತ್ತೆ, ಅದು ವಿಡಿಯೋ ಮಾಡೋದು, ಅದು ಇನ್ಫಾರ್ಮೇಷನ್ನು. ಸೊ ನೆಕ್ಸ್ಟ್ ಟೈಮ್ ಯಾರನ್ನ ಬರ್ಬೇಕಾದ್ರೆ ರೆಡಿ ಆಗಿಬಿಡ್ತಾರೆ ಅಷ್ಟೇ. ಇಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಎಮಿರೇಟ್ಸ್ ಪ್ಯಾಲೇಸ್ ಹೋಟೆಲ್. ಮುಂಚೆ ರಾಜಂಗೋಸ್ಕರ ಪ್ಯಾಲೇಸ್ ಕಟ್ಟಿದ್ದು, ಇದನ್ನು ಹೋಟೆಲಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇದನ್ನು ಕಟ್ಟೋದಕ್ಕೆ $3 ಬಿಲಿಯನ್ ಖರ್ಚಾಗಿದೆ ಅಂತೆ. ಸೊ ಸಮುದ್ರ ಮೇಲೆ ಕಲ್ಲೆಲ್ಲ ಹಾಕಿ ಅದ್ರ ಮೇಲೆ ಕಟ್ಟಿರೋ ಪ್ಯಾಲೇಸ್ ಈಗ ಹೋಟೆಲ್ ಇದು. ಸೊ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ದೊಡ್ಡದು ಎರಡು, ಅದೇನು ನೆನಪಿದೆಯಾ ಯಾರಿಗಾದ್ರು ಇಂಗ್ಲೀಷ್ ಫಿಲಮ್ಗಳು ನೋಡೋರಿಗೆ? ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಲವರ್ಸ್ಗೆ ಗೊತ್ತಿರುತ್ತೆ. ಆ ಬಿಲ್ಡಿಂಗಿಂದ ಆ ಬಿಲ್ಡಿಂಗ್ಗೆ ಕಾರ್ ಎಗರಿಸ್ತಾರೆ, ಅದೇ ಬಿಲ್ಡಿಂಗ್ ಅದು. ಬಂದ್ವಿ ಒಳಗಡೆ. ಇಲ್ಲಿ 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಹೋಗಿ ನೋಡಿಕೊಂಡು ನಾವು ವಾಪಸ್ ಬರಬೇಕು. ಕೆಳಗಡೆ ಪಾರ್ಕಿಂಗ್, ಒಳಗಡೆ ಬಂದ್ವಿ. ಈಗ ನಾವು 4th ಫ್ಲೋರ್ಗೆ ಹೋಗಬೇಕು. ನಾವಿರೋದು ಇಲ್ಲಲ್ವಾ ಪಾರ್ಕಿಂಗು. ವಾಪಸ್ಸು ಇಲ್ಲಿ ಬರಬೇಕು P3ಗೆ. VIP ಎಂಟ್ರೆನ್ಸು ಪ್ರೆಸ್ಸೇ ಆಗಲ್ಲ. ಪ್ಯಾಲೇಸ್ ಎಂಟ್ರಿ 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ ನಮ್ಮ ಡ್ರೈವರು. ಅದರಲ್ಲಿ ಅಷ್ಟರಲ್ಲಿ ನೋಡಿಕೊಂಡು ರೌಂಡ್ ಹಾಕ್ಕೊಂಡು ವಾಪಸ್ ಹೋಗೋದಷ್ಟೇ. ಇಲ್ಲೇನಿಲ್ಲ ಇನ್ನು ಬೇರೆ. ಆರಾಮಾಗಿ ಯಾರು ಬೇಕಾದ್ರೂ ಬರ್ಬೋದು. ಎಂಟ್ರಿ ಫೀಸ್ ಏನೂ ಇಲ್ಲ. ಅಲ್ಲಿ ಮಾಸ್ಕಲ್ಲೂ ಎಂಟ್ರಿ ಫೀಸ್ ಇರಲಿಲ್ಲ, ಇಲ್ಲೂ ಎಂಟ್ರಿ ಫೀಸ್ ಇಲ್ಲ. ಸುಮ್ಮನೆ ಓಡಾಡಿ ಅಂದರೆ ರಿಸೆಪ್ಷನ್ ಏರಿಯಾದಲ್ಲ ಅಷ್ಟೇ, ಇನ್ನೆಲ್ಲೂ ಬಿಡಲ್ಲ ಅನಿಸುತ್ತೆ. ನೋಡೋಣ ಮುಂದೆ. ಹೆಂಗಿದೆ ಪ್ಯಾಲೇಸ್? ಮೇಲೆಲ್ಲ ಹೋಗೋಕ್ಕಾಗಲ್ಲ. ಸೊ ರೂಮ್ಸ್ ಎಲ್ಲ ಬುಕ್ ಮಾಡಿದರೆ ಹೋಗ್ಬೋದು. ಸೊ ಈ ಲೊಕೇಶನಲ್ಲಿ ಒಂದಷ್ಟು ಫೋಟೋಗಳು ತೆಗೆದ್ವಿ. ಆದರೆ ಆ ಫೋಟೋಗಳ್ನ ಫ್ಲ್ಯಾಶ್ ಮಾಡೋದು ಅಂತ ಹೆಂಗೆ ಬರುತ್ತೆ ಅಂತ. ಅದಾದರೂ ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಇನ್ನೊಂದೇನು ಗೊತ್ತಾ, ಇಲ್ಲಿ ಯಾರು ಬಂದಿದ್ದಾರೆ ಅಂದರೆ ಕೊರಿಯನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರಲ್ಲ, ಕೊರಿಯನ್ ಪ್ರೆಸಿಡೆಂಟ್, ಸೌತ್ ಕೊರಿಯಾದ ಪ್ರೆಸಿಡೆಂಟ್ ಬಂದಿದ್ದಾರೆ. ಇಲ್ಲೇ ಈ ರೂಮಲ್ಲೇ ಇಲ್ಲೇ ಇರೋದು ಹೋಟ್ಲಲ್ಲೇ. ಸೊ ಲಾಸ್ಟು ನಿನ್ನೆ ಇಲ್ಲಿಗೆ ಎಂಟ್ರಿ ಇರಲಿಲ್ವಂತೆ, ಯಾರನ್ನೂ ಅಲೋ ಮಾಡಿರಲಿಲ್ಲ. ಸೊ ನಾವೇನೋ ನಿನ್ನೆ ಬುಕ್ ಮಾಡಿದ್ವಿ. ನಾವೇನಾದರೂ ನಿನ್ನೆ ಬುಕ್ ಮಾಡಿದ್ದರೆ ಸಮಾರೋಹಕ್ಕೆ, ಇವತ್ತು ಬಿಟ್ಟರು. ಇನ್ನೂ 2 ದಿವಸ ಏನೋ ಇರ್ತಾರಂತೆ ಅವರು. ಸೊ ಇಲ್ಲಿ ಕೆಫೆ ರೆಸ್ಟೋರೆಂಟ್. ಹಾಂ. ಸೊ ಈಗ ಒಳಗಿಂದ ನೋಡಿಕೊಂಡು ಆಚೆ ಬಂದ್ವಿ. ಇಲ್ಲಿಂದ ತೆಗಿಬೇಕು. ಈಗ ಕಾರಿಂದ ತೋರಿಸಿದ ಒಂದಷ್ಟು ಬಿಲ್ಡಿಂಗ್ಗಳ ಬಗ್ಗೆ ಮಾತಾಡೋಣ. ಸೊ ಅಲ್ಲಿ ಕಾಣಿಸ್ತಿದೆಯಾ 2 ಬಿಲ್ಡಿಂಗು. ಸೊ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮೂವಿ ಶೂಟ್ ಆಗಿದ್ದು ಜಾಗ. ಇನ್ನೊಂದು ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ದೊಡ್ಡ ಬಿಲ್ಡಿಂಗು. ಅಬುಧಾಬಿಯ ಒಂದು ದೊಡ್ಡ ಟಾಲೆಸ್ಟ್ ಬಿಲ್ಡಿಂಗ್ ಅಲ್ಲ ಇದು. ನಂಬರ್ 1, ಸೆಕೆಂಡ್ ಟಾಲೆಸ್ಟ್ ಅಲ್ಲ, ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗು ಅಬುಧಾಬಿನಲ್ಲಿ. ಇದು ಆ ಫ್ರಂಟ್ ವ್ಯೂ ಆ ಕಡೆ ಇದೆ, ಚೆನ್ನಾಗಿದೆ. ಅದೇನು ಅಂದರೆ ಅಬುಧಾಬಿಯ ಒಂದು ದೊಡ್ಡದಾದ ಆಯಿಲ್ ಕಂಪ್ನಿ, ನಂಬರ್ 1 ಆಯಿಲ್ ಕಂಪ್ನಿಯ ಹೆಡ್ ಆಫೀಸರ್ ಅದು. ಸೊ ಇಲ್ಲಿಂದ ಎಲ್ಲ ಫುಲ್ ನೋಡ್ಬೋದು. ಸೊ ಇಲ್ಲಿಂದ ಪ್ಯಾಲೇಸ್ನ ಫುಲ್ ವ್ಯೂ
ಸೊ ಮುಗೀತು ಅಷ್ಟೇ. ಪ್ಯಾಲೇಸು ಆಚೆಯಿಂದ ನೋಡ್ಕೊಬೇಕು. ಇಲ್ಲೊಂದು ದಿವಸ ಸ್ಟೇ ಆಗಬೇಕು. ಸ್ಟೇ ಆದರೆ ರೂಮ್ಸ್ ಹೇಗಿರುತ್ತೆ ಅದೆಲ್ಲ ವೀಡಿಯೋ ಮಾಡಬೇಕು. ಲಾಸ್ಟ್ ಮರೀನಾ ಬೇ ಸ್ಯಾಂಡ್ಸ್ ಇದರಲ್ಲಿ ಅಲ್ಲಿ ಸಿಂಗಾಪುರಲ್ಲಿ ಮರೀನಾ ಬೇ ಸ್ಯಾಂಡ್ಸಲ್ಲಿ ಲಾಸ್ಟ್ ವೀಡಿಯೋ ಮಾಡಿದ್ದು. ಒಂದು ಲಕ್ಸುರಿ 5 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಮಾಡಿದ್ದು. ಆ ದೇಶದ ಪ್ರಖ್ಯಾತ ಫೇಮಸ್ ಹೋಟೆಲ್. ಸೊ ಅದೇ ಥರ ಪ್ರತಿ ದೇಶದಲ್ಲೂ ಮಾಡಬೇಕು ಅಂತ ಆಸೆ. ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೂ ಬರೋಣ, ಟೈಮ್ ಇದೆ, ಯಾಕೆ ಇನ್ನು ವಯಸ್ಸಿದೆ. ನಮ್ಮ ಡ್ರೈವರ್ ಕಾಯ್ತಾ ಇದ್ದಾನೆ, ಬೇಗ ಹೋಗಬೇಕು. 15 ನಿಮಿಷ ಟೈಮ್ ಕೊಟ್ಟಿದ್ದ, ಬಟ್ ಲೇಟ್ ಆಗೋಯ್ತು. ಸೊ ಈಗ ಲಂಚ್ ಟೈಮ್. ಊಟ ಮಾಡೋಕ್ಕೆ ಒಂದು ಯಾವುದೋ ರೆಸ್ಟೋರೆಂಟ್, 2 ರೆಸ್ಟೋರೆಂಟ್ ಇದೆಯಂತೆ. 2 ರೆಸ್ಟೋರೆಂಟ್ ಇದೆಯಂತೆ ಈ ಜಾಗದಲ್ಲಿ. ಸೊ ಅದಕ್ಕೆ ಒಂದು ರೆಸ್ಟೋರೆಂಟ್ ಕರ್ಕೊಂಬಂದಿದ್ದಾರೆ. 3 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತಂತೆ. ಊಟ ಮಾಡ್ಕೊಳ್ಳೋಣ ಅಂತ ಗಾಡಿದೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಯಾವುದಕ್ಕೆ ಹೋಗೋದು? ಇದಕ್ಕೆ ಯಾವುದು? ಇದು ಅರೇಬಿಕ್ ಅಂತೆ. ಇಲ್ಲಿ ಮಲ್ಟಿ ಕ್ಯೂಸಿನ್ ಅಂತೆ, ಅದಕ್ಕೆ ನಾವು ಮಲ್ಟಿ ಕ್ಯೂಸಿನ್ ಹೋಗ್ತೇವೆ. ಈ ಬಫೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಡು. ಹಾಂ, ಸೊ ಬಫೆ ಸಿಸ್ಟಮ್ಮು ಏನಿದೆ ಎಲ್ಲ ನೋಡ್ಬೋದು. ಬೇಜಾನ್ ಡಿಶಸ್ ಇದೆ. ಒಂದ್ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಏನೇನು ತಿಂತೀಯ ಹರ್ಷ? ಎಲ್ಲ ತಿಂತೀನಿ, ದೊಡ್ಡದೊಂದು ಇದೆ. ಎಲ್ಲ ಇದೆ. ಚಾಟ್ಸ್ ಇದೆ, ಪಾಸ್ತಾ ಇದೆ, ಏನು ಬೇಕಾದ್ರೂ ತಿನ್ಬೋದು. ಸೊ ವೆಜ್ ಕೌಂಟ್ರು ಸಪ್ರೇಟ್ ಇದೆ, ಬಿರಿಯಾನೀಸ್ ಇದೆ, ಶೀಕ್ ಕಬಾಬ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲ ಒಂದು ಕಡೆಯಿಂದ ನೋಡಿಕೊಂಡು ಕುಲ್ಚಾ ಉಂಟು. ಬಟ್ ಯಾವುದಕ್ಕೂ ಹೆಸರು ಹಾಕಿದ್ದಾರೆ, ಮೇಲ್ಗಡೆ ಹಾಕಿದ್ದಾರೆ. ನಾನ್, ತಂದೂರಿ ರೋಟಿ, ಮಕಾಯಿ ರೋಟಿ, ಪರಾಟ, ಚಿಕನ್ ಹುಂಗ್ ಪಾವ್, ಅದ್ರ ಪಕ್ಕ ಚೌಮೀನ್. ಸೊ ಈ ಕಡೆ ಚೈನೀಸು, ಫ್ರೈಡ್ ರೈಸ್ ಎಲ್ಲ ಇದೆ. ಇಲ್ಲಿ ಫ್ರೈಡ್ ಚಿಕನ್ಸ್ ಇದೆ, ನಗೆಟ್ಸು, ಸಮೋಸಾಸ್, ವೈಟ್ ರೈಸ್, ದಾಲ್, ವೆಜ್ ಕೌಂಟರ್ ಫುಲ್, ಪನೀರ್, ಹಾಲು, ಚೆನ್ನ ಕರಿ ಎಲ್ಲ ಇಲ್ಲಿದೆ. ಇಷ್ಟೊಂದು ಕಾಸು ಕೊಟ್ಬಿಟ್ಟು ಯಾರು ಬರೀ ವೆಜ್ ತಿಂತಾರೆ, ನಾವು ಬರೀ ನಾನ್ ವೆಜ್ಜು ಇದೆ ಬೇಟೆ ಆಡೋದು. ಸೊ ನಾನು ಒಂದಿಷ್ಟು ಡಿಶಸ್ನ ಹಾಕೊಂಡ್ಬಂದೆ. ನಮ್ಮ ವೈಫು ಸ್ನೇಹ ಅವರು ಒಂದು ಬಿರಿಯಾನಿ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಅಷ್ಟೊಂದು ಪ್ಲೇಟ್ ಅವಲೇ ನೋಡಿರ್ಬೋದು. ಚಿಕನ್ ಬಿರಿಯಾನಿ ತಿಂದಳೆ ಎಲ್ಲ ಕಡೆ ಮಟನ್ ಇತ್ತಲ್ಲ, ಅದಕ್ಕೆ ಚಿಕನ್ 2 ಥರನೂ ಚಿಕನ್ ಇದೆ. 2 ಥರ ಇದೆಯಾ? 2 ಥರ ಚಿಕನ್. ಬನ್ನಿ ನೀವು ಬಿರಿಯಾನಿ ಹಾಕೊಂಡ್ಬಿಟ್ರಾ? ನಾವು ಫಸ್ಟು ಚಪಾತಿಯಿಂದ ಶುರು ಮಾಡೋಣ ಅಂತ. ಚೈನೀಸ್ ಚಿಕನ್ನು, ಮತ್ತು ಚಿಕನ್ ಏನೋ ಕೀಮಾ ಇತ್ತು, ಮತ್ತು ಫಿಶ್ ಟಿಕ್ಕಾ ಇತ್ತು, ಚಿಕನ್ ಟಿಕ್ಕಾ ಇತ್ತು, ಆಮೇಲೆ ಚಿಕನ್ದು ಗ್ರೇವಿ ಇತ್ತು. ಇದಿಷ್ಟು ಹಾಕೊಂಬಂದಿದ್ದೀನಿ. ನೆಕ್ಸ್ಟ್ ಏನೋ ಚಿಕನ್ ಅಚಾರಿ ಅಂತ ಇತ್ತು, ಗ್ರೇವಿ. ಇದು ಉಪ್ಪಿನಕಾಯಿ ಚಾರಿ. ಸೊ ಹೋಗ್ಬಿಟ್ಟು ಈಗ ನಾನು ಸೆಕೆಂಡ್ ರೌಂಡಲ್ಲಿ 2 ಥರ ಬಿರಿಯಾನಿ ಇತ್ತು, ಚಿಕನ್ ಬಿರಿಯಾನಿ. ಸೊ 2 ಥರ ಬಿರಿಯಾನಿ. ಇದು ಪುಲಾವು, ಇದು ಬಿರಿಯಾನಿ. ಆಮೇಲೆ ಬಟರ್ ಚಿಕನ್ ಇತ್ತು, ಕಾಣಿಸಿರಲಿಲ್ಲ, ಅವಾಗಲೇ ಮಿಸ್ ಆಯಿತು, ಅದನ್ನು ಹಾಕೊಂಬಂದೆ. ಮತ್ತು ಫಿಶ್ ಟಿಕ್ಕಾ ಇನ್ನೊಂದು ಸಲ. ಆವಾಗಲೇ ತಿಂದಿದ್ದು ಚಪಾತಿ ರೋಟಿ ಏನಾಯಿತು, ಅದಕ್ಕೆ ಅಚಾರಿ ಚಿಕನ್ ಎಲ್ಲ ಸಕ್ಕತ್ತಾಯಿತು, ಚೆನ್ನಾಗಿದೆ. ಎಲ್ಲ ಟೇಸ್ಟ್ ಸೂಪರ್ ಆಗಿದೆ. ಟೇಸ್ಟ್ ಬಗ್ಗೆ ಮಾತಾಡೋಂಗೆ ಇಲ್ಲ. ರೇಟ್ ಜಾಸ್ತಿ, ಬಟ್ ಟೇಸ್ಟ್ ಸೂಪರ್, ಇಷ್ಟ ಆಯಿತು. ಸ್ವಲ್ಪ ಲೈಟಾಗಿ ಹುಳಿ ಇದೆ ಬಿರಿಯಾನಿ. ಸೊ ನಮ್ಮ ಬಿಲ್ ಬಂತು. ಲಂಚ್ ಬಫೆ ಅಡಲ್ಟ್ 4 ಕ್ವಾಂಟಿಟಿ 75 ಒಬ್ಬರಿಗೆ 300 ರೂಪಾಯಿ. 300 ರೂಪಾಯಿ ಬಿಟ್ಟರೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಕಿಲೋಮೀಟ್ರ್ ಗಂಟೆ. ಸೊ 300 ಅವರ ಕಾಸು, ನಮ್ಮ ಕಾಸಿಗೆ ಇಂಟು 24 ರೂಪೀಸ್. 25 ಹಾಕೊಂಡ್ಬಿಡು, 25 ರೌಂಡ್ ಫಿಗರ್ ಹಾಕೊಂಡ್ರೆ ಎಷ್ಟಾಯಿತು? ಆಯಿತು. ನೀವು ಎಷ್ಟು ತಿಂದ್ವಿ ಅಷ್ಟು ತಿಂದು ನಾವು ಅದು ವಸೂಲಿ ಮಾಡೋಕ್ಕಾಗಲ್ಲ. ನಾವು 4 ಜನ ತಿಂದಿದ್ದು 1,000. ಹಾಂ, ನಾವು 4 ಜನ ಹಾಕೊಂಡು ತಿಂದಿದ್ದು 2,000 ರೂಪಾಯಿ ಮೇಲೆ. 4 ಜನ ತಿಂದಿರೋದು. 4 ಜನ ತಿಂದಿರೋದು 2,000 ವಸೂಲಿ ಆಗಿರೋದು ಅದರಲ್ಲಿ. ಬಟ್ ಏನು ಮಾಡೋಕ್ಕಲ್ಲ, ಆಚೆ ಬಂದಾಗ. ಬಟ್ ಟೇಸ್ಟ್ ಮಾಡೋದು ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು. ಬಿರಿಯಾನಿ ಓಕೆ. ಈ ಗ್ರೇವಿಗಳೆಲ್ಲ ಚೆನ್ನಾಗಿತ್ತು, ಮತ್ತು ತಂದು ಟಿಕ್ಕಾ ಅವೆಲ್ಲ ಚೆನ್ನಾಗಿತ್ತು. ಇಲ್ಲಿ ನೋಡಿ ಏನಂತ ಬಂತು ನೋಡಿ ಡೆಸರ್ಟ್ಸ್ ಎಲ್ಲ 2 ಡೆಸ್ ಹಾಕೊಂಬಂದೆ. ಎಲ್ಲ 2 ಡೆಸ್ ಹಾಕೊಂಬಂದಿದ್ದಾರೆ ನಮ್ಮ ಮೇಡಮ್ ಅವರು. ಅಲ್ಲ ಕಣ,
ಇವರಿಬ್ಬರಿಗೆ ತಮಾಷೆಗೆ ಎಲ್ಲ ಹಾಕೊಂಬಂದ್ರಿ ಅಂದರೆ ಅಲ್ಲಿ ಇರೋದು ಎಲ್ಲ ಹಾಕೊಂಬಂದ್ಬಿಟ್ಟವ್ರು ಎರಡೆರಡು ನೋಡು. ಅಲ್ಲಿ ಅವರು ಇವನಿಗೆ ಇವಳು ನನಗೆ ಎಲ್ಲ ಹಾಕೊಂಬಿಟ್ಟು ತುಂಬ್ಕೊಂಬಿಟ್ಟವ್ರೆ. ನಿಮ್ಮ ಕೈಯೇ ಕಾಣಿಸ್ತಾ ಇದೆ ತೆಗಿ. ಜಾಮೂನು ಅದು ಪುಡ್ಡಿಂಗಾ, ಇದೇನು ಇದು ರಸಮಲೈ ಸಂತೆ. ರಸಮಲೈ, ಇದೇನು ಕೇಕ್ಸು, ರಸಮಲೈ ಎಲ್ಲ ಇದು ಏನೋ ಒಂದು ಇದೇನು ಇವೆರಡು ಕೇಕು. ಇದು ಇದು ಅಲ್ಲೇನು ಬರ್ರಿ ಇದು ಅಲ್ಲೇನು ಓದಿಲ್ಲ ನಾನು ಎಲ್ಲ ಸರಿ ಹೋಯ್ತು. ಅದೇನೋ ನಾನ್ ವೆಜ್ ಆಗಿದ್ರೆ ಮಟನ್ ಆಗಿದ್ರೆ ಇಲ್ಲ ಇಲ್ಲ ವೆಜ್. ಆಮೇಲೆ ಹಲ್ವಾನಾ, ಇದು ಸೂಜಿ ಹಲ್ವಾ, ಇವೆರಡು ಅವೆರಡು ಪುಡ್ಡಿಂಗೆ. ಸೊ ಇದು ತಿಂದೆ ಚೆನ್ನಾಗಿತ್ತು. ನೆಕ್ಸ್ಟ್ ಏನಿದು ಗುಲಾಬ್ ಜಾಮೂನು ಒಂದೇ ಸಲ. ಗುಲಾಬ್ ಜಾಮೂನ್ ಏನದು, ಇದೇನು ಚೆನ್ನಾಗಿದೆ ಇದು. ಇದು ತಿಂದಿಲ್ಲ. ಇಷ್ಟೊಂದು ಸ್ವೀಟ್ ತಿಂದ ಈ ಸ್ವೀಟ್ ಬರೋಲ್ಲ. ಅದಕ್ಕೆ ಜಾಮೂನ್ ಇಲ್ವಾ? ಹೌದಲ್ಲ, ಜಾಮೂನ್ ತಿನ್ಸಲೇ ಹೋಗ್ತಾರೆ. ಜಾಮೂನ್ ಇಲ್ವಾ? ಇನ್ನೊಂದು ಅಕ್ಕಿ ಪ್ಯಾಕೆಟ್ ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗೆಲ್ಲ ಮಿಕ್ಸ್ ಆಗೋಯ್ತು. ಜಾಮೂನ್ ತಿಂದಿದ ತಕ್ಷಣ ಬೇರೆ ಸ್ವೀಟ್ಸ್ ಯಾವುದೂ ಸ್ವೀಟ್ ಗೊತ್ತಾಗ್ತಾಯಿಲ್ಲ. ಜಾಮೂನ್ ಜಾಸ್ತಿ ಸ್ವೀಟ್. ಇದೇನು ತೊಂದರೆ? ಎಲ್ಲ ಹಾಕೊಂಬನ್ನಿ ಅಂದ್ರಲ್ಲ, ಎಲ್ಲ ಹಾಕೊಂಬನ್ನಿ ಅಂದ್ರಲ್ಲ. ಸುಮ್ಮನೆ ಹೇಳಿದೆ, ಬಟ್ ಇದು ಹೆಂಗೆ ತಿನ್ನೋದು ಚೆಲ್ಲಿ. ಏನೋ ಗಂಡಂದ್ರೆ ಏನು ತಿಂತಾರೆ ಅಂತ ಗೊತ್ತಿಲ್ಲ. ನೀವೆಲ್ಲ ತಿಂತೀರಾ? ಅದಕ್ಕೆ ಅದು ನಾನ್ ವೆಜ್ಜಲ್ಲಿ ಏನೋ ಅಲ್ವಾ? ಪೂಜೆ. ಸೊ ಫೈನಲ್ ಆಗಿ ಹೊಟ್ಟೆ ಬಿರಿಯೋ ಥರ ತಿನ್ಕೊಂಡು ಆಚೆ ಬಂದ್ವಿ. ಈಗ ನೆಕ್ಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ಮ್ಯೂಸಿಯಂ ಅನಿಸುತ್ತೆ. ನೋಡಬೇಕು ಮ್ಯೂಸಿಯಮ್ಗೆ. ಹೇಗಿತ್ತಾ ಟೇಸ್ಟು? ಬರ್ತಿತ್ತಾ? ಟೇಸ್ಟ್ ಚೆನ್ನಾಗಿದೆ. ಹೇಗಿತ್ತು? ಓಕೆ ಓಕೆ, ಟೇಸ್ಟ್ ಚೆನ್ನಾಗಿತ್ತು. ಓಕೆ ಅಂತ ನಮ್ಮ ಏರಿಯಾ ಬಿರಿಯಾನಿ ಅಂದರೆ ನಮ್ಮ ಭಟ್ರನ್ನ ಕರ್ಕೊಂಡು ಮಾಡಿಸ್ಕೊಬೇಕಷ್ಟೇ. ಹುಳಿ ಇರ್ತಾ ಬಿರಿಯಾನಿ ಪುಳಿಯೋಗರೆ ಥರ. ಹ್ಞೂ, ಫಸ್ಟ್ ಟೈಮ್ ಚಿಕನ್ ಬಿರಿಯಾನಿ ತಿಂದು. ನಮ್ಮ ಹೋಟ್ಲು ಮಾಡ್ತೀವಿ ಬಿಡಿ, ಕರುನಾಡು ನಾಟಿ ಪಲಾವ್ ಬ್ರಾಂಚ್. ಫಸ್ಟ್ ಟೈಮ್ ಚಿಕನ್ ಬಿರಿಯಾನಿ, ಎಲ್ಲ ಕಡೆ ಮಟನ್ ಬಿರಿಯಾನಿ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ತಂದು ಎರಡೆರಡು ಥರ ಹಾಕೋಬಿಟ್ಟೆ. ನೋಡಿದ್ರೆ ಹುಳಿ, ಇನ್ನೊಂದು ಕಹಿ, ಇನ್ನೊಂದು ಬೇರೆ ಥರ. ಅದಕ್ಕೆ ನಮ್ಮದು ಕರುನಾಡು ನಾಟಿ ಪಲಾವ್ ಬ್ರಾಂಚ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರಾದರೂ ಇನ್ವೆಸ್ಟರ್ ಇದ್ದರೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, unboxkarnataka@gmail.com. ಸೊ ಮಾಡೋಣ ಒಂದು ಕರುನಾಡು ನಾಟಿ ಪಲಾವ್. किधर से 8 गाड़ी से? हाँ, ओके. तो अगर किसी ने बाय करना हो तो वो कर सकते हैं, वो आपके ऊपर डिपेंड है. ಓಕೆ ಓಕೆ. ಸೊ ನೆಕ್ಸ್ಟ್ ಬಂದು ಆರ್ಟ್ ಗ್ಯಾಲರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ರಾಯಲ್ ಫ್ಯಾಮಿಲಿ ಎಲ್ಲರೂ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅವರ ಮನೆ ಡೆಕೋರೇಟ್ ಮಾಡೋದಕ್ಕೆ. ಸೊ ನಾವು ಕೂಡ ಬೇಕಾದರೆ ಪರ್ಚೇಸ್ ಮಾಡ್ಬೋದು, ನಮಗೆ ಎಲ್ಲ ಇಷ್ಟ ಆಗುತ್ತೆ. ನೋಡೋಣ ಪರ್ಚೇಸ್ ಮಾಡೋಣ, ನಾವು ಮಾಡೋಕ್ಕಾಗುತ್ತಾ? ಮಾಡ್ಬೋದು, ಎಲ್ಲರೂ ಮಾಡ್ತಾರೆ. ಸೊ ಆ ಥರದ್ದು ಯಾವುದೋ ಇದ್ದರೆ ಮಾಡ್ಬೋದು, ನಮ್ಮ ಇಷ್ಟ. ಏನೋ ಅಲ್ಲಿಂದ ಕೂಸ್ಕೊಂಡು ಇಲ್ಲಿ ಬಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂದರೆ ನಡ್ಕೊಂಡೇ ಬರ್ಬೋದಾಗಿತ್ತು. ಸೊ ಇದೇ ಆರ್ಟ್ ಗ್ಯಾಲರಿ. ಇಲ್ಲಿ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. 20 ನಿಮಿಷನಾ? 20 ಮಿನಿಟ್. ಹಾಯ್, ಗ್ಯಾಲರಿಯಿಂದ ಆಚೆ ಬಂದ್ವಿ. ನಾರ್ಮಲ್ ಅಂದರೆ ಕಾರ್ಪೆಟ್ಸ್, ಹ್ಯಾಂಡ್ ಮೇಡ್ ಕಾರ್ಪೆಟ್ಸ್ ಇರುತ್ತೆ, ಎಲ್ಲ ಒಂಥರ ಲಕ್ಸುರಿಯಸ್ ಆಗಿ. ಆಮೇಲೆ ಪೇಂಟಿಂಗ್ಸು, ಆಮೇಲೆ ಡ್ರೆಸ್ಸಸ್ಸು, ಎಲ್ಲರೂ ಲಕ್ಸುರಿ. ರಾಜರು ಎಲ್ಲರೂ ತೊಗೊತಾರೆ ಅಂದರೆ ಸ್ವಲ್ಪ ಎಲ್ಲ ಲಕ್ಸುರಿಯಸ್ ಆಗಿರುತ್ತೆ, ತೊಗೋಬೋದು ಕಾಸಿದ್ರೆ. ಬಟ್ ಆಫರ್ಸ್ ಇತ್ತು. ಗೋಲ್ಡ್ ಪ್ಲೇಟೆಡ್ ವಾಚು ಎಷ್ಟಿತ್ತು ಗೊತ್ತಾ? 15,000 ರೂಪಾಯಿ, 3ಕ್ಕೆ 15,000 ರೂಪಾಯಿ ಅಂತ ಇತ್ತು ಗೋಲ್ಡ್ ಪ್ಲೇಟೆಡ್ ವಾಚಸ್ಸು, ಲೇಡೀಸ್ ವಾಚು. ಸೊ ಒಂದು ವಾಚಿಗೆ 5,000 ಬರುತ್ತೆ. ತೊಗೊಳೋರು ತೊಗೊತಾರೆ ಅಷ್ಟೇ, ಅವ್ರ ಮೇಲೆ ಡಿಪೆಂಡ್. ಆಮೇಲೆ ಇದು ಕ್ಯಾಮಲ್ ಬೋನಲ್ಲಿ ಮಾಡಿರೋ ಫರ್ನಿಚರ್ಸ್ ಇತ್ತು, ಸೋಫಾ, ಟೇಬಲ್ ಎಲ್ಲ. ಬಟ್ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿ,
ಅಲೋ ಇಲ್ಲ ಅಂದರೆ ಫೋಟೋದು, ಅದಕ್ಕೆ ಹಂಗೆ ಬಂದು ನೋಡ್ಕೊಂಡು ಸುಮ್ಮನೆ ಬಂದು ಒಂದು ಜಾಗ ನೋಡ್ಕೊಂಡು ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಓಡಾಡ್ಸ್ತಾರೆ. ಕಾರಲ್ಲಿ ನಡ್ಕೊಂಡೇ ಬರ್ಬೋದು ಎಲ್ಲ ಜಾಗಕ್ಕೆ. ಇಲ್ಲೊಂದು ಫೋಟೋ ಸ್ಪಾಟ್ ಅಂತ ಕರ್ಕೊಂಡ್ಬಂದ, ಬೀಚಲ್ಲ ಇದು, ಸಮುದ್ರದ ಹತ್ರ. ಇಲ್ಲಿಂದ ಆ ಕಡೆ ಪ್ಯಾಲೇಸ್ ಕಾಣಿಸುತ್ತೆ, ಈ ಕಡೆ ಫುಲ್ಲು ಸ್ಕೈ ಸ್ಕೇಪರ್ಸ್ ಕಾಣಿಸುತ್ತೆ. ನಾನು ಹೇಳಿಲ್ಲ ಅವಾಗಲೇ ತೋರಿಸ್ತಲ್ಲ, ಅಲ್ಲಿಂದ ವ್ಯೂ ತೋರಿಸಿದೆ, ಸೈಡ್ ವ್ಯೂ. ಇದು ಫ್ರಂಟ್ ವ್ಯೂ. ಈ ಅಬುದಾಬಿಯ 2ನೇ ಉದ್ದದ ಬಿಲ್ಡಿಂಗ್ ಅದು. ಹೇಳೋ ಏನೋ ಹೇಳ್ತೀನಿ ಅಂದಲ್ಲ, 7 ಫಿಲಮ್ ನೋಡಿದರೆ ನೋಡಿದೆ, ಅದು ಹೇಳಿದ್ದೀನಿ. ರೋಮನ್ನು ತೇಜು ಅಲ್ಲೇ ಕುತ್ಕೊಂಡಿರ್ತಾರೆ. ಅವಾಗ ರಾಮ್ಸೆ ಪಿಕ್ನಿ ಹಾಕೊಂಡು ಬೀಚಿಂದ ಬರ್ತಾರೆ. ಓ ಅಲ್ಲಿ ಆ ಬಿಲ್ಡಿಂಗು ಅಲ್ಲಿಂದ ವ್ಯೂ ಕಾಣಿಸುತ್ತಲ್ಲ, ಯಾವುದೋ ಇನ್ನೊಂದು ಹಿಂದೆ ಆ ಬಿಲ್ಡಿಂಗ್ ಕಾಣಿಸುತ್ತಲ್ಲ, ಆ ಬಿಲ್ಡಿಂಗ್ ಕಾಣಿಸುತ್ತೆ. ಅಲ್ಲಿ ಗ್ಯಾಪಲ್ಲಿ ಕಾಣಿಸ್ತದೆಯಾ, ಅಲ್ಲಿ ನಡೆಯೋ ಸೀನ್ ಅದು. ಪ್ಯಾಲೇಸ್ ನಾವು ಹೋಗಿದ್ವಿ, ಅದೇ ಪ್ಯಾಲೇಸ್ ತಾನೆ ನಾವು ಹೋಗಿದ್ದು. ಅಲ್ಲೊಂದು ಪ್ಯಾಲೇಸ್ ಇದೆ, ಅದು ತುಂಬ ದೊಡ್ಡದು.